ರೆಡ್ಮಿ ನೋಟ್ 13 Pro Plus 5G. ಹಾಯ್ ನಮಸ್ಕಾರ ಕರ್ನಾಟಕ. ಇದು ಬೈಕ್ ಮೇಲಿಂದ ಬಿದ್ದಿದೆ ಕಸ್ಟಮರ್ದು. ಫ್ರೇಮ್ ಬೆಂಡ್ ಆಗ್ಬಿಟ್ಟಿದೆ. ಕರು ಡಿಸ್ಪ್ಲೇ, ಎಡ್ಜ್ ಡಿಸ್ಪ್ಲೇ ವಿತ್ ಫ್ರೇಮ್ ಡಿಸ್ಪ್ಲೇ ಹಾಕೋಣ. ಸರ್ವಿಸ್ ಸೆಂಟರ್ ಅದು ಓಜಿ. ನಾರ್ಮಲ್ ಕೊಂಬ ಹಾಕಿದ್ರೆ ಇದು ಪ್ರಾಬ್ಲಮ್ ಬರುತ್ತೆ. ಏನ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಇಲ್ಲೆಲ್ಲ ಓಪನ್ ಆಗಿದೆ ಫ್ರೇಮು. ಸಣ್ಣ ಹನಿ ಡ್ರಾಪ್ ನೀರು ಹೋದ್ರೂ ಡಿಸ್ಪ್ಲೇ ಹೋಗ್ಬಿಡುತ್ತೆ. ಡಿಸ್ಪ್ಲೇ ಲೈನಿಂಗ್ ಬಂದ್ಬಿಡುತ್ತೆ. ಮತ್ತೆ ನಮಗೂ ಲಾಸು, ಕಸ್ಟಮರ್ಗೂ ಲಾಸು. ಓಪನ್ ಮಾಡಿ ವಿತ್ ಫ್ರೇಮ್ ಡಿಸ್ಪ್ಲೇ ಹಾಕೋಣ ಬನ್ನಿ. ನಮ್ ಕಡೆ ಬರೋ ಕಸ್ಟಮರ್ ಡಿವೈಸ್ ಗಳು ಯಾವ ತರ ಪ್ರಾಬ್ಲಮ್ಸ್ ಬಂದ್ರೆ ಯಾವ ತರ ರಿಪೇರ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನಾವು ಯೂಸ್ ಮಾಡೋ ಪ್ರತಿಯೊಂದು ಟೂಲ್ಸ್ ಗಳು ಪ್ರೊಫೆಷನಲ್ ಟೂಲ್ಸ್ ಇಲ್ಲ ಅಂದ್ರೆ ಡಿವೈಸ್ ರೆಡಿ ಆಗ ಟೂಲ್ಸ್ ಗಳಿಂದ ಇದಿರೋದೇ ಟೂಲ್ಸ್ ಗಳು ಇದನ್ನ ಪ್ರೊಫೆಷನಲ್ ಆಗಿ ರಿಪೇರ್ ಮಾಡ್ಲಿಕ್ಕೆ ಮಾತ್ರ. ನಾವು ಯೂಸ್ ಮಾಡೋ ಟೂಲ್ ಗಳು ಯಾವ್ಯಾವ ಅಂತ ಈ ವಿಡಿಯೋದಲ್ಲಿ ಕಾಣ್ತಿದೆ ನೋಡಿ. ನಿಮಗೆ ಒಂದು ಮೊಬೈಲ್ ರೆಡಿ ಹಾಕ್ಬೇಕು, ಒಂದು ಮೊಬೈಲ್ ಡಿಸ್ಪ್ಲೇ ಹಾಕ್ಬೇಕು, ಒಂದು ಮೊಬೈಲ್ ರಿಪೇರ್ ಹಾಕ್ಬೇಕು, ಬೋರ್ಡ್ ರಿಪೇರ್ ಹಾಕ್ಬೇಕು, ಸಣ್ಣ ಪುಟ್ಟ ರಿಪೇರ್ ಹಾಕ್ಬೇಕು ಅಂದ್ರೆ ಯಾವ ಟೂಲ್ಸ್ ಇಂದ ಇವ್ರು ರಿಪೇರ್ ಮಾಡ್ತಾರೆ ಅಂತ ನಿಮ್ ಡೌಟ್ಸ್ ಇರುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ಈ ಡೌಟ್ಸ್ ಕ್ಲಿಯರ್ ಆಗುತ್ತೆ. ನಿಮ್ ಕಣ್ ಮುಂದೆನೆ ಎಲ್ಲ ಓಪನ್ ಮಾಡಿ ಡಿಸ್ಪ್ಲೇ ಹಾಕ್ತೀನಿ ನೋಡಿ. ನಿಮ್ ಮೊಬೈಲ್ಸ್, ನಿಮ್ ಡಿವೈಸ್ ಗಳು ಕೆಟ್ಟೋಗಿದ್ರೆ ಭರತ್ ಮೊಬೈಲ್ ಕೇರ್ ಗೆ ವಿಸಿಟ್ ಮಾಡಿ. ಅಡ್ರೆಸ್ ಬಂದ್ಬಿಟ್ಟು ಭರತ್ ಮೊಬೈಲ್ ಕೇರ್, ಸಿರ್ವಾರ್, ಸಂತೆ ಮಾರ್ಕೆಟ್ ಅಪೋಸಿಟ್, ಸಿರ್ವಾರ್ ತಾಲೂಕು, ರಾಯಚೂರು ಡಿಸ್ಟಿಕ್. ನೀವು ಬೇರೆ ಡಿಸ್ಟಿಕ್ ಅವರಾದ್ರೆ ಕೊರಿಯರ್ ಮಾಡಬಹುದು. ಈ ಅಡ್ರೆಸ್ ಕೊನೆಯಲ್ಲಿ ಹಾಕಿರ್ತೀವಿ ನಾವು. ಇಲ್ಲ ನಿಮ್ ವಾಟ್ಸ್ಆಪ್ ಹಾಯ್ ಅಂತ ಹಾಕಿ ನಿಮ್ ಅಡ್ರೆಸ್ ಕಳಿಸ್ತೀವಿ. ಮತ್ತೆ ನಿಮ್ ಪ್ರಾಬ್ಲಮ್ಸ್ ಹಾಕಿ ನಿಮ್ ಪ್ರೈಸಸ್ ಹೇಳ್ತೀವಿ. ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ನೀವು ಕೊರಿಯರ್ ಹಾಕ್ಬೋದು. ಈ ಕೊರಿಯರ್ ಸೇಫ್ ಆಗಿ ಮತ್ತೆ ರಿಟರ್ನ್ ಸೇಫ್ ಆಗಿನೇ ಕಳಿಸ್ತೀವಿ ನಿಮ್ಗೆ. 13 Pro Plus 5G ರೆಡಿ ಆಯ್ತು ವಿತ್ ಫ್ರೇಮ್. ಫಿನಿಶಿಂಗ್ ನೋಡಬಹುದು, ಜೀರೋ ಫಿಟ್ಟಿಂಗ್ ಆಗಿದೆ, ಗುಡ್ ಕ್ವಾಲಿಟಿ ಡಿಸ್ಪ್ಲೇ. ಧನ್ಯವಾದ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.